ಈ ದರಿದ್ರ ಸೀರೆನ ಹುಡುಗರಿಗೆ ಕೊಡ್ಲಿಲ್ಲ ಅಂತ ಯಾರು ಆಡ್ತಾ ಇದ್ರು? ಈಗೇನಾಯ್ತು ಅಂತ ಹೀಗೆ ಹುಚ್ಚುಚ್ಚಾಕ್ ಕೂಗಾಡ್ತಾ ಇದೀಯಾ? ಏನಾಯ್ತಾ? 4 ಜನರ ಮುಂದೆ ಮಾನ ಹೋಯ್ತು. ಈ ಹಾಳು ಸೀರೆನ ನೀರಿಗೆ ಹಾಕಿದ ತಕ್ಷಣ ಬಣ್ಣ ಎಲ್ಲ ಬಿಟ್ಬಿಡ್ತು. ಒಳ್ಳೆ ಸೀರೆ ಕೊಡಕ್ ಯೋಗ್ಯತೆ ಇಲ್ಲದೆ ಇದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕಾಗಿತ್ತು. ತಲೆ ಎಲ್ಲ ಮಾತಾಡ್ಬೇಡ ರತ್ನ. ನಾನೇನು ಬೇಕು ಅಂತ ಮಾಡ್ದೆ? ನಮ್ಮಿಬ್ಬರಿಗೂ ಒಂದೇ ತರ ಸೀರೆ ತಗೊಂಡ್ ಬಂದೆ. ನಾನು ಅದನ್ನ ತಾನೇ ಉಟ್ಕೊಂಡೆ. ನಿಮಗೇನು? ನೀವ್ ಎಂಥ ಸೀರೆ ಬೇಕಾದ್ರೂ ಉಟ್ಕೋತೀರಾ. ನಿಮ್ ಯೋಗ್ಯತೆಗೆ ಅದೇ ಸಾಕು. ನಾನೇನು ನಿಮ್ ಹಾಗೆ ಭಿಕಾರಿ ವಂಶದಿಂದ ಬಂದವಳಲ್ಲ. ನಾಲ್ಗೆ ಬಿಗಿಹಿಡಿದು ಮಾತಾಡು. ಬೇಕಾದ್ರೆ ಇನ್ನೊಂದು ಒಳ್ಳೆ ಸೀರೆ ತಂದು ಬಿಸಾಕ್ತೀರಾ ಬಿಸಾಕ್ತೀರಾ? ಯಾರಪ್ಪನ ಮನೆ ಗಂಟು ಅಂತ ಬಿಸಾಕ್ತೀರಾ? ನಮ್ಮ ದುಡ್ಡಲ್ಲಿ ನಿಮ್ಮ ತಂಗಿ ಮದುವೆ ಮಾಡಿದ್ರಿ, ಈಗ ಇನ್ನೊಂದ್ ಸೀರೆ ತರ್ತೀನಿ ಅಂತೀರಾ? ಮುಚ್ಚು ಬಾಯ್. ನನ್ ತಂಗಿ ಮದ್ವೆ ಖರ್ಚು ಮಾಡಿದ್ದು ನನ್ ಗಂಡನ್ ದುಡ್ಡು ಅಲ್ವೇ? ಮತ್ತೆ ಕಂಡವ್ರ ಆಸ್ತಿ ನುಂಗಿ ನೀರ್ ಕುಡಿಯೋದ್ರಲ್ಲಿ ನೀವು ಗಂಡ ಹೆಂಡತಿ ಯಾರಿಗೂ ಕಡಿಮೆ ಇಲ್ಲ. ಹಾಗ್ ಮಾಡೋ ಹಾಗಿದ್ರೆ ನೀನು ಮೈಕೈ ತುಂಬಾ ಒಡವೆ ಹೇರ್ಕೊಂಡು ಮೆರೆಯೋಕಾಗ್ತಿತ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಒಂದು 4 ಒಡವೆ ಮಾಡಿಸಿ ಹಾಕೊಂಡಿದ್ದಕ್ಕೆ ಎಷ್ಟೊಂದು ಹೊಟ್ಟೆ ಪಟ್ಕೋಬೇಕಾ? ನಿಮ್ ಕಣ್ಣಿಂಗ ನಿಮ್ ಮನೆ ನಾಶವಾಗ. ರತ್ನ, ಬಾಯ್ಗ್ ಬಂದಾಗ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಇದೇನತ್ಗೆ ದೊಡ್ಡವರಾಗಿ ಚಿಕ್ಕವ್ರ ಮೇಲೆ ಕೈ ಎತ್ತೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಶ್ರೀಧರ, ಈ ಮನೆಗೆ ಹಿರಿಯರಾಗಿ ಅವಳಿಗೆ ಬುದ್ಧಿ ಹೇಳಿ ತಿದ್ದೋದ್ ಬಿಟ್ಟು ನೀವೇ ಜಗಳ ಆಡೋದು ಹೇಗೆ? ಇಷ್ಟು ವಯಸ್ಸಾದ್ರೂ ನಿಮಗೆ ವಿವೇಕ ವಿವೇಚನೆ ಬೇಡ? ಶ್ರೀಧರ, ಅವಳೇನಂದ್ಲು ಅಂತ ಗೊತ್ತಿಲ್ಲದೆ ನನಗೆ ಬುದ್ಧಿ ಹೇಳ್ತಾ ಇದೀಯಾ? ತಂದೆ ತಾಯಿ ತವರು ಎಲ್ಲ ಬಿಟ್ಟು ನಮ್ಮನೆಗೆ ಬಂದಿರೋ ಹೆಣ್ಣು ಇವಳು ಸಂತೋಷವಾಗಿರುವಾಗ ನೋಡ್ಕೊಳ್ಳೋದು ಬಿಟ್ಟು ಈಗ ನಡ್ಕೊಳ್ಳೋದು ತಪ್ಪು. ಅದಕ್ಕೆ ನಿನಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ಮೊದಲು ನಿನ್ ಹೆಂಡತಿ ಅಂಕೆಲ್ ಇಟ್ಕೋ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿದ್ರ ಅಂದ್ರೆ ನೀವು ನನ್ನ ಅಂಕೆಲ್ ಇಟ್ಕೊಂಡಿಲ್ವಂತೆ. ಅಂಕೆಲ್ ಇರ್ಬೇಕಾದವಳು ನೀನು. ನಿನ್ ಗಂಡನ ಸಲಿಗೆ ಜಾಸ್ತಿ ಆಗಿ ಕೊಬ್ಬಾಗಿದೀಯಾ ರಾಕ್ಷಸಿ. ಏನಂತೆ? ನನ್ನ ರಾಕ್ಷಸಿ ಅಂತೇನು ನೀನು? ಇವತ್ತು ನಿನ್ನ ನಡೆ ಒಳಗೆ. ಕೇಳಿದ್ಲ? ಅವಳು ಎಂಥ ಮಾತಂತ ಇದ್ಲು. ನನ್ ಭಿಕಾರಿ ಅಂತೆ, ರಾಕ್ಷಸಿ ಅಂತೆ. ನಿಮ್ ತಮ್ಮ ನನ್ ಮೈದ ನನ್ನನ್ನು ಹೊಡೆಯಕ್ ಬಂದಲ್ರಿ, ನನ್ನನ್ನೇ ಹೊಡೆಯಕ್ ಬಂದಲ್ರಿ. ಏನ್ರಿ ಇದು? ನಾನ್ ಮಾತಾಡ್ತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ರಲ್ಲ. ನಿಂತ್ಕೊಳ್ಳಿ ರೀ. ಎಲ್ಲ ಹೋಗ್ತಾ ಇದ್ದೀರಾ? ಅಲ್ಲಿ ನೋಡು, ನಿಮ್ಮಪ್ಪ ಅಲ್ಲಿ ಮಲಗಿದ್ದಾರೆ, ಹೋಗಿಳಿಸು. ಅಪ್ಪ. ವಿನು, ಏನಪ್ಪ ಒಬ್ಬನೇ ಬಂದಿಯಾ? ಇಲ್ಲ, ಅಮ್ಮನೂ ಬಂದಿದೆ. ಅಪ್ಪ ಅಪ್ಪ ಮನೆಗೆ ಬಾಪ್ಪ. ಏನ್ರಿ ಇದು? ಮನೆಗ್ ದೊಡ್ಡವರು ನೀವೇ ಹೀಗ್ ಬೇಜಾರ್ ಮಾಡ್ಕೊಂಡು ಬಂದ್ಬಿಟ್ರೆ ನಮ್ ಗತಿ ಏನು? ನಾನೊಂದು ಮಾತು ಹೇಳ ನಿನಗೆ. ಹೇಳಿ. ಮನುಷ್ಯ ಯಾವಾಗಲೂ ತನ್ನ ಬುದ್ಧಿನ ತನ್ನ ಕೈನಲ್ಲಿ ಇಟ್ಕೊಂಡಿರ್ಬೇಕು. ಯಾವುದೇ ಕಾರಣಕ್ಕೂ ವಿವೇಕನ ಕಳ್ಕೋಬಾರ್ದು. ನಾನೆಲ್ರಿ ವಿವೇಕ ಕಳ್ಕೊಂಡೆ? ಮಾತೆತ್ತಿದ್ರೆ ಸಾಕು ಕಾಲ್ ಕೇರ್ಕೊಂಡು ಜಗಳ ಮಾಡೋಕ್ ಬರ್ತಾ ಇದ್ಲು ಆ ನಿಮ್ ನಾದ್ನಿ. ಅವಳೇ ನನ್ನ ಅನ್ಬಾರ್ದು ಮಾತನ್ನೆಲ್ಲ ಅಂದಿತ್ತು. ಮನೆಗೆ ಹಿರಿಯರಾಗಿ ಅವಳಿಗೆ ಬುದ್ಧಿ ಹೇಳ್ಬೇಕಂತ ನಿಮ್ಗೆ ಅನ್ಸಿಲ್ವಾ? ಅವನು ನಿಮ್ ತಮ್ಮ ನಿಮ್ಮೆದುರುಗಡೆನೆ ನಾನು ಹೊಡೆಯೋಕ್ ಬಂದ. ಯಾಕೆ ಅಂತ ಒಂದು ಮಾತು ಕೇಳಿದ್ರ ನೀವು ಅವನ್ನ? ನಾನು ಮೂಕ ಪ್ರಾಣಿ. ಎಲ್ರನ್ನೂ ಅನುಸರಿಸ್ಕೊಂಡು ಅಂದಿದ್ದೆಲ್ಲ ಅನ್ಸ್ಕೊಂಡು 24 ಗಂಟೆನೂ ಆಗೋ ನೋವನ್ನೆಲ್ಲ ನುಂಗ್ಕೊಂಡು ಕೊನೆ ಮುಂದೆ ಬೇಯ್ತಾ ಇರ್ತೀನಲ್ಲ. ಅದಕ್ಕೆ ನೀವು ನನಗೆ ಬುದ್ಧಿ ಮಾತು ಹೇಳ್ಬೇಕಾತೆ. ಹೇಳಿ. ಅದೊಂದು ತಾನೇ ಈಗ ಕಡಿಮೆ ಆಗಿದೆ. ಎಲ್ರೂ ನನಗೆ ಬುದ್ಧಿ ಹೇಳಿ.
ಏನ್ರಿ ಇದು? ನೀವು ಊಟ ಮಾಡಲ್ವಾ? ನಾನು ಊಟ ಮಾಡ್ಬೇಕು ಅಂದ್ರೆ ನೀನ್ ನನ್ಗೊಂದು ಮಾತು ಕೊಡ್ಬೇಕು, ಕೊಟ್ಟು ಮಾತು ನಡ್ಸ್ಕೊಡ್ಬೇಕು. ನಡ್ಸ್ಕೊಡ್ತೀನಿ, ಖಂಡಿತ ನಡ್ಸ್ಕೊಡ್ತೀನಿ. ನೀವು ಊಟ ಮಾಡಿದ್ರೆ ಸಾಕು. ನಿಮ್ಮನ್ ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ಈ 3 ದಿವಸದಲ್ಲಿ ಅನುಭವಿಸ್ಬಿಟ್ಟಿದ್ದೀನಿ. ಏನಾಗ್ಬೇಕು ಹೇಳಿ? ನನ್ನ ಹಣೆಗೂ ನಿಮ್ಮ ಹಣೆಗೂ, ಈ ಮಕ್ಕಳ ಹಣೆಗೂ. ಅಪ್ಪ ಕರ್ಕೊಂಡು ಹೋಗಪ್ಪ, ಇವನ್ನ ಹೊರಗಡೆ ಆಟ ಆಡ್ಕೊಡಿ. ಹೊಕ್ಕಂದ ಗಂಗಾ, ಇವತ್ತಿನಿಂದ ಈ ಮನೆಯಲ್ಲಿ ಏನೇ ನಡೆದ್ರು, ಏನೇ ಆದ್ರೂ ಶ್ರೀಧರ ರತ್ನನಿಗೆ ಸಂತೋಷವಾಗುವ ಹಾಗೆ ನೀನ್ ನಡ್ಕೋಬೇಕು. ಆಗ್ಲಿ. ಊಟ ಉಪಚಾರ ಮೊದಲು ರತ್ನನಿಗೆ, ಶ್ರೀಧರನಿಗೆ, ಆಮೇಲೆ ಮಕ್ಕಳಿಗೆ, ನಮಗೆ. ಆಯ್ತು ರೀ. ರತ್ನ ಕೋಪಿಸ್ಕೊಂಡ್ರು, ಏನೇ ಅಂದ್ರು ನೀನ್ ಅದನ್ನ ಸಹಿಸ್ಕೋಬೇಕು. ಖಂಡಿತ ಸಹಿಸ್ಕೊತೀನಿ. ಒಂದು ವೇಳೆ ಅವಳು ದುಡುಕಿ ನಿನ್ನ ಮೇಲೆ ಕೈ ಮಾಡಿದ್ರೆ ಹೊಡ್ಸ್ಕೋಬೇಕಾ? ಹೊಡ್ಸ್ಕೊತೀನಿ. ಗಂಗಾ, ಎಷ್ಟು ಒಳ್ಳೆ ನೀನು. ಪುಣ್ಯ ಮಾಡಿದ್ದೆ ಕಣೆ ನಾನು ನಿನ್ನ ಹೆಂಡತಿಯಾಗಿ ಪಡಿಬೇಕಾದ್ರೆ. ನೀವಲ್ಲ ರೀ, ನಾನ್ರಿ. ಚಿಕ್ಕಮ್ಮವ್ರೆ, ಚಿಕ್ಕಮ್ಮವ್ರೆ, ಯಾರದು? ನಿಮ್ ನೋಡಕ್ಕೆ ದಣಿಯವ್ರು ಬಂದವ್ರೆ. ಹೌದಾ? ಅಪ್ಪ ಅಪ್ಪ, ಯಾಕಪ್ಪ ಇಲ್ಲೇ ಇದೆಯಾ? ಮನೆ ಒಳಗ್ ಬಾಪ. ಮನೆ? ಯಾರ ಮನೆ? ನಮ್ಮನೆಗೆ. ಯಾವುದು ನಿಮ್ಮನೆ? ಇದೆಪ್ಪ. ಇದು ಇಲ್ಲಿವರೆಗೂ ನಿಮ್ ಮಾವನ ಮನೆ ಆಗಿತ್ತು, ಈಗ ಇದು ನಿನ್ನ ಭಾವನ ಮನೆ ಆಗಿದೆ. ಅಪ್ಪ, ಈ ಮನೆ ನಮಗೂ ಸೇರಿದ್ದು. ಛೀ, ನನ್ನ ಮಗಳಾಗಿ ಹುಟ್ಟಿ ಈ ಮನೆ ನಮಗೂ ಸೇರಿದ್ದು ಅಂತ ಹೇಳಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಇದರಲ್ಲಿ ನಮಗೂ ಭಾಗ ಇದೆ. ಹಾಗಾದ್ರೆ ನಿನ್ನ ಭಾಗ ನಿನಗೆ ಬರ್ಬೇಕು. ಅದು ನಿನ್ನ ಗಂಡನ ಮನೆ ಅಂತ ಆಗ್ಬೇಕು. ಆಗ ಅಲ್ಲಿಗೆ ಇದು ನನ್ನ ಮಗಳ ಮನೆ ಅಂತ ಹೆಮ್ಮೆಯಿಂದ ಬರ್ತೀನಿ. ಹೇಗಪ್ಪ ಭಾವನ ಭಾಗ ಕೊಡಿ ಅಂತ ಕೇಳೋದು? ಹೇಳು ನಿನ್ ಗಂಡನಿಗೆ ಭಾಗ ಕೇಳು ಅಂತ. ನೋಡೋ, ನಿನಗೆ ನಿನ್ನ ಮನೆ ನಿನ್ನ ಬಾಗಿಲು ಅಂತ ಆಗೋವರೆಗೂ ನಾನ್ ನಿನ್ನ ಮುಖ ಸಹ ನೋಡಲ್ಲ. ನಡಿಯ. ಏನ್ರಿ, ನಿಮ್ಮಣ್ಣ ಒಬ್ರೇ ಇದಾರೆ. ಇಂಥ ಅವಕಾಶ ಮತ್ತೆ ಸಿಗಲ್ಲ. ಯಾವ್ದಕ್ಕೆ? ಪಾಲ್ ಕೇಳಕ್ಕೆ ರೀ. ನಾನ್ ನಿಮ್ಗೆ ಎಷ್ಟು ಅಂತ ಬಡ್ಕೊಳ್ಳಿ? ಇದ್ದಕ್ಕಿದ್ದಾಗ ಅಣ್ಣನ ಹತ್ರ ಹೋಗಿ ಪಾಲ್ ಕೊಡು ಅಂತ ಯಾಕೆ ಕೇಳೋದು? ನೀವು ಧೈರ್ಯವಾಗಿ ಹೋಗಿ ಕೇಳಿ. ಅವ್ರು ಯಾವ ಕಾರಣಕ್ಕೂ ಇಲ್ಲ ಅನ್ನಲ್ಲ. ಅವನು ಇಲ್ಲ ಅಂತ ಹೇಳಲ್ಲ ಅಂತ ನನಗೂ ಗೊತ್ತು ಕಣೆ. ನೋಡು, ಜಮೀನಲ್ಲಿ ಪಾಲ್ ಕೇಳಿ ಅದನ್ನ ಹುತ್ತು ಬಿತ್ತು ಬೆಳೆದು ಆ ಕಷ್ಟ ಇಲ್ಲ ನಮ್ಗೆ ಯಾಕೆ? ನಾನು ಹೀಗೆ ಆರಾಮಾಗಿ ನಾಟಕ ಗಿಟ್ಕ ಮಾಡ್ಕೊಂಡು ಇದ್ದು ಬಿಡ್ತೀನಿ. ನೀನು ಮನೆಯಲ್ಲಿ ಪುಸ್ತಕ ಓದ್ತಾ ಊಟ ಮಾಡ್ತಾ ನೆಮ್ಮದಿಯಾಗಿ ಇದ್ ಬಿಡ್ಬಾರ್ದ? ಅಯ್ಯೋ, ಈ ತರ ಯಾರಾದ್ರೂ ಹೆದರ್ಕೋತಾರಾ? ಹೇಳ್ರಿ. ರತ್ನ, ಹೋಗ್ಲೇಬೇಕು ಅಂತ್ಯಾ? ಅಯ್ಯೋ ಹೋಗ್ರಿ. ಯಾಕ್ರಿ? ನನ್ಗೆ ಯಾಕೋ ನಿದ್ರೆ ಬರ್ತಾ ಇದ್ ರತ್ನ. ಅಯ್ಯೋ ಹೋಗ್ರಿ. ಅಣ್ಣ, ಏನಪ್ಪ ಶ್ರೀಧರ? ಏನಿಲ್ಲ ಅಣ್ಣ, ನೀನು ಏನ್ ಮಾಡ್ತಿದ್ಯಾ ಅಂತ, ಅಲ್ಲ ನೀನ್ ಏನು ಓದ್ತಾ ಇದೀಯ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ರಾಮಾಯಣ ಓದ್ತಾ ಇದ್ದೀನಿ. ಬಾ ಕೂತ್ಕೋ. ನೀವು ಓದೋಣ, ಓದು. ರತ್ನ ಬಡ್ಕೊಂಡ್ರೆ ನಿಮ್ಗೆ ಹೋಗ್ ಕೇಳ್ರಿ ಅಂದ್ರೆ ಹಲ್ಲಿ ಕೆರಿತಾ ಬರ್ತಿರಲ್ರಿ. ನಾನೇನೇ ಮಾಡ್ಲಿ, ನಮ್ಮ ಅಣ್ಣನ ಮುಖ ನೋಡ್ತಿದ್ದ ಹಾಗೆ ನನ್ ಧೈರ್ಯ ಎಲ್ಲ ಹುಡುಗೋಯ್ತು. ಹೀಗಾದ್ರೆ ಉದ್ಧಾರ ಆದ ಹಾಗೆ. ನೀವ್ ಹೋಗ್ ಕೇಳ್ತೀರೋ ಇಲ್ಲ ನಾನೇ ಹೋಗ್ ಕೇಳ? ಬೇಡ ಬೇಡ ಬೇಡ, ನೀನೇನು ಕೇಳ್ಬೇಡ, ನಾನೇ ಕೇಳ್ತೀನಿ. ಹೋಗ್ರಿ. ನೋಡು, ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. ನೀನ್ ಮಲ್ಕೋಬೇಡ, ಹೀಗೆ ಕೂತಿರು.
ಏನ್ ಅಷ್ಟೊತ್ತಿಂದ ಇಲ್ಲೇ ನಿಂತ್ಕೊಂಡಿದ್ದೀಯಾ? ಆ, ಆ, ಏನಾದ್ರು ಮಾತಾಡ್ಬೇಕಾಗಿತ್ತಾ? ಏನಿಲ್ಲ ಅಣ್ಣ, ನಾನು ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ಹೋಗಿ ಕೇಳು ಕೇಳು ಅಂತ ಬಲವಂತ ಮಾಡಿ ಕಳಿಸ್ತಾ ಇದ್ದಾಳೆ. ಏನಂತೆ? ಏನ್ ವಿಷಯ? ಕೇಳು. ಕೇಳಣ್ಣ. ಕೇಳಪ್ಪ. ಅದು ಕೇಳೇ ಬಿದ್ಲಣ್ಣ. ಕೇಳ, ಅದಕ್ಕೇನಂತೆ? ಏನಿಲ್ಲ ಅಣ್ಣ, ನೀನು ಓದ್ತಾ ಇರೋದು ರಾಮಾಯಣನ ಮಹಾಭಾರತನ ಅಂತ ಕೇಳು ಅಂತಿದ್ದಾಳೆ. ರಾಮಾಯಣ ಅಂತ ಆಗ್ಲೇ ಹೇಳಿದ್ನಲ್ಲಯ್ಯ, ನೋಡು. ಅವಳಿಗೋಗಿ ಹೇಳ್ತೀನಿ ಓದ್ತಾ ಇರೋದು ರಾಮಾಯಣ ಅಂತ. ಆಗೋಲ್ಲ, ನಮ್ಮ ಅಣ್ಣನ ಹತ್ರ ನನ್ನ ಕೈಲಿ ಪಾಲ್ ಕೇಳಕ್ ಸಾಧ್ಯ ಇಲ್ಲ. ನೋಡು, ನೀನ್ ಕೋಪಿಸ್ಕೊಂಡ್ರು ಸರಿ, ನೀನ್ ಕುಣಿದ್ರು ಸರಿ, ನೀನ್ ನನ್ನ ಏನಾದ್ರು ಅಂದ್ರು ಸರಿ, ನೀನ್ ಬಾಯ್ ಬಡ್ಕೊಂಡ್ರು ಸರಿ, ನನ್ನ ಕೈಲಂತೂ ಸಾಧ್ಯ ಇಲ್ಲ. ನೋಡಿ, ನಿಮ್ ಕೈಲಾಗದೆ ಇರೋ ಕೆಲಸನ ನಾನ್ ಮಾಡ್ಬೇಕಾಗುತ್ತೆ. ಮಾಡ್ಕೊ ಹೋಗು. ನೋಡು, ನನಗ್ ಚಿಕ್ಕರ್ಸಿನ ಕೆರೆ ನಾಟಕ ಇದೆ, ನಿನ್ನ ಹಣೆ ಬರ ಏನು ಬೇಕಾದ್ರೂ ಮಾಡ್ಕೊ ಹೋಗು. ಇವತ್ತು ಸಂಜೆ ಪಂಚಾಯತಿ ಕಟ್ಟೆಯಲ್ಲಿ ಒಂದು ಮುಖ್ಯವಾದ ವಿಷಯ ತೀರ್ಮಾನ ಮಾಡ್ಬೇಕಾಗೈತೆ. ಎಲ್ರು ಹೊತ್ತು ಮುಂಚೆ ಬಂದು ಸೇರ್ಕೊಳ್ಳಿ. ಹೇಳ್ರಪ್ಪ ಕೇಳಿ, ಇವತ್ತು ಸಂಜೆ ಪಂಚಾಯತಿ ಕಟ್ಟೆಯಲ್ಲಿ ಒಂದು ಮುಖ್ಯವಾದ ವಿಷಯ ತೀರ್ಮಾನ ಮಾಡ್ಬೇಕಾಗೈತೆ. ಎಲ್ರು ಹೊತ್ತು ಮುಂಚೆ ಬಂದು ಸೇರ್ಕೊಳ್ಳಿ. ಹೇಳ್ರಪ್ಪ ಕೇಳಿ, ಇವತ್ತು ಸಂಜೆ ಪಂಚಾಯತಿ ಕಟ್ಟೆಯಲ್ಲಿ ಒಂದು ಮುಖ್ಯವಾದ ವಿಷಯ ತೀರ್ಮಾನ ಮಾಡ್ಬೇಕಾಗೈತೆ. ಎಲ್ರು ಹೊತ್ತು ಮುಂಚೆ ಬಂದು ಸೇರ್ಕೊಳ್ಳಿ. ಪಂಚಾಯತಿ ಸೇರಿಸಿರೋರು ಯಾರು? ನಾನೇ. ನನ್ನ ವಿಷಯನೇ ಈಗ ಪಂಚಾಯತಿಲಿ ತೀರ್ಮಾನ ಆಗ್ಬೇಕಾಗಿರೋದು. ನಿನ್ನ ವಿಷಯನ? ಅದನ್ನ ನಾವೇ ಮನೇಲಿ ಮಾತಾಡ್ಕೊಂಡು ತೀರ್ಮಾನ ಮಾಡ್ಕೋಬಹುದಾಗಿತ್ತಲ್ಲ. ಆಗಲ್ಲ, ಅದು ಇಲ್ಲೇ ಎಲ್ಲರ ಮುಂದೆನೂ ಇತ್ಯರ್ಥ ಆಗ್ಬೇಕು. ಪಂಚಾಯತಿಲೇ ತೀರ್ಮಾನ ಆಗ್ಬೇಕು. ನೋಡಿ, ನಮ್ಮ ಮನೆ ವಿಷಯನೇ ಪಂಚಾಯತಿ ಆಗ್ಬೇಕಾಗಿರೋದ್ರಿಂದ ನಾನು ಈ ಜಾಗದಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡೋದು ಸರಿ ಇಲ್ಲ. ನನಗನ್ಸುತ್ತೆ ನನಗಿಂತ ಹಿರಿಯರು ಯಾರಾದ್ರೂ ನನ್ನ ಪರವಾಗಿ ಈ ಸ್ಥಾನದಲ್ಲಿ ಕೂತ್ಕೊಳ್ಳೋದು ಸೂಕ್ತ ಅಂತ. ಸುಮ್ಮನೆ ಯಾಕೆ ಪಡ್ಕೋತಾ ಇದ್ದೀರಾ? ನೋಡಿ, ಯಾರಾದ್ರೂ ಹಿರಿಯರು ಈ ಸ್ಥಾನದಲ್ಲಿ ಕೂತ್ಕೊಳ್ಳೋದೇ ಸೂಕ್ತ ಅಂತ ರಾಮಣ್ಣವರೇ ಹೇಳಿರೋದ್ರಿಂದ ಈ ಸ್ಥಾನದಲ್ಲಿ ನಾನು ಕೂತ್ಕೋತಿದ್ದೀನಿ. ನೀವ್ ಯಾವ ದೊಡ್ಡ ಮನುಷ್ಯರು ಯಾವ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ? ಇಳಿರಿ ಕೆಳಗೆ. ಅದೆಲ್ಲ ಸರಿ ಇಲ್ಲ. ಅವರು ಹಿರಿಯರು, ಅದೇನ್ ತೀರ್ಮಾನ ಮಾಡ್ತಾರೋ ಮಾಡ್ಲಿ. ಸ್ವಾಮಿ, ತಾ ಮಾತಾಡಿ. ಅಮ್ಮ ರತ್ನಮ್ಮ, ನೀನ್ ತಂದಿರೋ ದೂರು ಏನು ಅನ್ನೋದನ್ನ ಎಲ್ಲರೂ ತಿಳಿಯೋ ಹಾಗೆ ಸ್ಪಷ್ಟವಾಗಿ ಹೇಳಮ್ಮ. ಅದೇನಿದ್ರು ನಾನ್ ಪರಿಹಾರ ಮಾಡ್ತೀನಿ. ನನ್ನ ಗಂಡನಿಗೆ ಸೇರ್ಬೇಕಾಗಿರೋ ಪಾಲನ್ನ ನಮ್ ಭಾವನವರಿಂದ ಕೊಡಿಸ್ಕೊಟ್ರೆ ನಾನು ನನ್ನ ಗಂಡ ನೆಮ್ಮದಿಯಾಗಿ ಬೇರೆ ಸಂಸಾರ ಮಾಡ್ಕೊಂಡಿರ್ತೀವಿ. ಏನಮ್ಮ, ಇದು ನಿನ್ನ ಅಭಿಪ್ರಾಯ ಮಾತ್ರನೋ ಇಲ್ಲ ನಿನ್ ಗಂಡನ ಅಭಿಪ್ರಾಯನೂ ಇದೇನು? ನನ್ನ ಅಭಿಪ್ರಾಯನೂ ಅದೇ, ನಮ್ಮ ಯಜಮಾನ್ರ ಅಭಿಪ್ರಾಯನೂ ಅದೇ. ಅಣ್ತಮ್ಮಂದ್ರು ಪಾಲಾಗ್ಬೇಕು ಅನ್ನೋದು ಹಿಂದಿನಿಂದಲೂ ಪಂಚಾಯತಿಗೆ ಬಂದು ಸಾಮಾನ್ಯವಾದ ವಿಷಯ. ಅಂದಾಗಿ ಹೀಗೆ ಎಷ್ಟೋ ಸಲಾನು ಪಾಲ್ ಮಾಡ್ಕೊಟ್ಟಿದ್ದೀವಿ. ಈಗ ರತ್ನಮ್ಮ ತನ್ನ ಗಂಡನಿಗೆ ಸೇರಬೇಕಾದ ಪಾಲನ್ನು ಕೇಳೋದ್ರಲ್ಲಿ ತಪ್ಪೇನು ಇಲ್ಲ ಅನ್ನೋದೇ ನಮ್ಮ ಅಭಿಪ್ರಾಯ. ಅಂದಾಗೆ ರಾಮಣ್ಣವ್ರ ಅಭಿಪ್ರಾಯ ಹೇಗೆ? ನನಗೆ ಒಪ್ಪಿಗೆ ಇಲ್ಲ ಸ್ವಾಮಿ. ಯಾಕಯ್ಯ ಒಪ್ಪಿಗೆ ಇಲ್ಲ? ನಿನಗೆ ಒಂದ್ ನ್ಯಾಯ, ಊರಿಗೆ ಒಂದ್ ನ್ಯಾಯನಾ? ಸಾಕ್ ಸುಮ್ನಿರ್ರಿ. ನಮ್ ರಾಮಣ್ಣವ್ರು ಏನ್ ಹೇಳ್ತಾರೋ ಅದೇ ನಮ್ ನ್ಯಾಯ. ಮುಚ್ಚ ಬಾಯಿ, ಬುದ್ಧಿ ಇದೆಯೇನೋ ನಿನ್ಗೆ? ನಿನ್ ತಮ್ಮ ನಿನ್ ಆಸ್ತಿ ಭಾಗ ಕೇಳ್ದ ಅಂತ ಇದೇ ರಾಮಣ್ಣನಪ್ಪ ಭಾಗ ಮಾಡ್ಕೊಡ್ತಿಲ್ಲ. ಆಮೇಲೆ ನೀನ್ ತರಲೆ ಮಾಡಿದೆ ಅಂತ ಇದೇ ರಾಮಣ್ಣ ನೀನ್ ಹಿಡ್ಕೊಂಡು ತದಕ್ಲಿಲ್ಲ. ಈಗ ಅವನ ಪರವಾಗಿ ವಾದಿಸ್ತಾ ಇದೀಯಾ? ಸಾಕ್ ಸುಮ್ನಿರಿ, ಕಂಡಿದ್ದೀನಿ. ಆ ಹಳೆ ಪುರಾಣ ಎಲ್ಲ ಈಗ ತೆಗಿಬೇಡಿ. ದೇವಯ್ಯ, ಯಾಕೆ ಸುಮ್ಮನೆ ದುಡುಕ್ತೀಯ? ಸಮಾಧಾನವಾಗಿರು. ಅವ್ರು ಹೇಳಿದ ತಕ್ಷಣ ಆಸ್ತಿ ಪಾಲಾಗಿ ಹೋಯ್ತಾ? ಅದಕ್ಕೆ ನಾನು ಒಪ್ಬೇಡ್ವಾ? ಅದಷ್ಟು ಸುಲಭನಾ? ಬರ್ಲಿ ನನ್ನ ತಮ್ಮ ಮಾತಾಡೋಣ. ಅವ್ರು ಯಾವ ಕಾರಣಕ್ಕೂ ಇಲ್ಲಿಗೆ ಬರೋದಿಲ್ಲ. ಎಲ್ಲಾ ಜವಾಬ್ದಾರಿಯನ್ನು ನನಗೆ ವಹಿಸ್ಕೊಟ್ಟಿದ್ದಾರೆ. ಯೋ ರಾಮಣ್ಣ, ಇವತ್ತಲ್ಲ ನಾಳೆ ಅವನು ನೀನು ಅಣ್ತಮ್ಮಂದ್ರೆ ಕಣಯ್ಯ. ಇಂಥ ಸಣ್ಣ ವಿಷಯಕ್ಕೆಲ್ಲ ಯಾಕಯ್ಯ ದ್ವೇಷ ಬೆಳೆಸ್ಕೋಬೇಕು? ಅನುಮಾನ ಇಟ್ಕೊಳ್ದೆ ಪಾಲ್ ಮಾಡ್ಕೊಡಕ್ಕೆ ಹೂವನ್ನು. ರಾಮಣ್ಣವ್ರೆ, ಪುಟ್ಟಪ್ಪನವ್ರು ಹೇಳೋ ಮಾತು ಸರಿಯಾಗಿದೆ. ಮನೇಲಿ ಒಬ್ರಿಗೊಬ್ರು ಸರಿ ಇಲ್ದೇ ಇರೋವಾಗ ಭಾಗ ಆಗೋದೇ ಒಳ್ಳೇದು. ಸರಿ ಅಲ್ವೇ ರಾಮಣ್ಣವ್ರೆ? ಹೆಚ್ಚು ಕಡಿಮೆ ನೀವೆಲ್ಲರೂ ನಮ್ಮ ಆಸ್ತಿನ ಪಾಲ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅಭಿಪ್ರಾಯ ಪಡ್ತಾ ಇದ್ದೀರಾ. ಅದನ್ನ ಒಪ್ಪುವಂತ ಒತ್ತಾಯನೂ ಮಾಡ್ತಾ ಇದ್ದೀರಾ.
ನನ್ನ ಸ್ವಂತ ಅಭಿಪ್ರಾಯ ಏನು ಅಂತ ಹೇಳಲ್ಲ? ನೀವಲ್ಲ, ಸಾಕ್ಷಾತ್ ಶ್ರೀರಾಮಚಂದ್ರನೇ ಬಂದು ಈ ಆಸ್ತಿನ ಪಾಲು ಮಾಡಬೇಕು ಅಂತ ಹೇಳಿದ್ರು ಖಂಡಿತ ನಾನು ಮಾಡೋದಿಲ್ಲ. ಇದಕ್ಕ ರಾಮನೇ ಸಾಕ್ಷಿ. ರಾಮಣ್ಣ ರಾಮಣ್ಣ ನೋಡಿದ್ರ ಪಂಚಾಯತ್ ತೀರ್ಮಾನನ ಕೇಳದೆ ಹೋಗ್ತಾ ಇದ್ದಾನಲ್ಲ. ನನ್ನ ಗಂಡನಿಗೆ ಸೇರ್ಬೇಕಾಗಿರೋ ಪಾಲನ್ನ ನಮ್ ಭಾವನವರಿಂದ ಕೊಡಿಸ್ಕೊಟ್ರೆ ನಾನು ನನ್ನ ಗಂಡ ನೆಮ್ಮದಿಯಾಗಿ ಬೇರೆ ಸಂಸಾರ ಮಾಡ್ಕೊಂಡಿರ್ತೀನಿ. ನಾಲ್ಕು ತಲೆಬಾರ್ನಿಂದಲೂ ಬೆಳೆದು ಬಂದಿರೋದು ಈ ಮನೆ. ಯಾವ ಕಾರಣಕ್ಕೂ ಇದ್ರ ಮಧ್ಯೆ ಗೋಡೆ ಹೇಳೋದಕ್ಕೆ ಬಿಡ್ಬೇಡಕ್ಕಂದ ಬಿಡ್ಬೇಡಕ್ಕಂದ. ಏನ್ರಿ? ಗಂಗಾ, ಮಕ್ಕಳನ್ನ ಕರ್ಕೊಂಬ, ಹೊರಟು ಬಿಡೋಣ. ಮಕ್ಕಳು ಕರ್ಕೊಂಡು ಇಷ್ಟೊತ್ತಿನಲ್ಲಿ ಎಲ್ಲಿಗೆ? ಎಲ್ಲಿಗೆ ಅಂತ ನನಗೆ ಗೊತ್ತಿದ್ರೆ ತಾನು ನಿನಗೆ ಹೇಳೋದಕ್ಕೆ. ನಿಮ್ಮ ಮಾತಿನ ಅರ್ಥ? ನಮ್ಮ ರತ್ನ ಇದ್ದಾಳಲ್ಲ, ಇವತ್ತು ಪಂಚಾಯಿತಿ ಸೇರಿಸಿ ಎಲ್ರ ಎದುರಿನಲ್ಲೂ ಆಸ್ತಿನಲ್ಲಿ ಪಾಲು ಕೇಳಿದ್ದು. ಯಾವುದೇ ಕಾರಣಕ್ಕೂ ಮನೆ ಒಡೆಯೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ನಮ್ಮ ಅಪ್ಪನಿಗೆ ಮಾತು ಕೊಟ್ಟಿದ್ದೆ. ಈಗ ನಮಗಿರೋ ಒಂದೇ ದಾರಿ ಅಂದ್ರೆ ಈ ಎಲ್ಲ ಆಸ್ತಿನೂ ಶ್ರೀಧರನಿಗೆ ಬಿಟ್ಟು ಆದಷ್ಟು ಬೇಗ ಈ ಜಾಗನ ಖಾಲಿ ಮಾಡೋದು. ಹಾಗಾದ್ರೆ ನಾವೀಗ ಎಲ್ಲಿಗೆ ಹೋಗೋದು ಅಂತ? ಗಂಗಾ ನದಿ ಹಿಮಾಲಯ ಪರ್ವತದಲ್ಲಿ ಎಲ್ಲೋ ಒಂದ್ ಕಡೆ ಹುಟ್ಟುತ್ತೆ. ಅದು ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡುತ್ತಾ ಆ ಭಗವಂತ ಎಲ್ಲೆಲ್ಲಿ ದಾರಿ ತೋರಿಸ್ತಾನೋ ಅಲ್ಲೆಲ್ಲ ಹರ್ಕೊಂಡು ಹೋಗ್ತಾ ಇರುತ್ತೆ. ಕಡೆಗೆ ಸಮುದ್ರ ಸೇರ್ಕೊಳ್ಳುತ್ತೆ. ಹಾಗೆ ಈ ಜೀವನ ಅನ್ನೋದು ಒಂದು ನದಿ ಇದ್ದ ಹಾಗೆ ನಾವು ಹಾಗೆ ಹೋಗ್ತಾ ಇರೋಣ. ನಡಿ. ಏನ್ ಯೋಚನೆ ಮಾಡ್ತಾ ಇದ್ದೀಯಾ? ನನ್ನ ಕೈ ಹಿಡಿದು ಎಂಥ ಸಂಕಟಕ್ಕೆ ಸಿಕ್ಕಾಕೊಂಡೆ ಅಂತಾನ? ಇಲ್ಲ ರೀ, ನಿಮ್ ಕೈ ಹಿಡಿದು ನನ್ನ ಜನ್ಮ ಸಾರ್ಥಕವಾಯಿತು. ನಿಮ್ ಸಂತೋಷನೇ ನನ್ನ ಸಂತೋಷ ಅಂತ ನನಗೆ ಯಾವತ್ತೂ ಅರ್ಥವಾಗಿದೆ. ನಡೀರಿ, ನೀವು ತೋರಿಸಿದ ದಾರಿಯಲ್ಲಿ ನಡೀತೀನಿ. ಬೇಡ ಬೇಡ, ಇದ್ಯಾವುದೂ ಬೇಕಾಗಿಲ್ಲ. ಈಗ ನಾವು ಹಾಕೊಂಡಿರೋ ಬಟ್ಟೆ ವಿನಃ ಬೇರೆ ಯಾವುದೂ ನಮಗೆ ಸಂಬಂಧಪಟ್ಟಿದ್ದಲ್ಲ. ಈಗ ನಾವು ಹೇಗಿದ್ದೀವೋ ಹಾಗೆ ಹೊರಟು ಬಿಡಬೇಕು. ಅಣ್ಣ, ನಿನ್ನ ಕೈಲಿ ಯಾವಾಗಲೂ ನಾನು ಇರಬೇಕು ಅನ್ನೋದೇ ನನ್ನ ಆಸೆ. ಎಲ್ಲಿ ಕೈ ಕೊಡು.